ಹಾಗಾದ್ರೆ ಮೋಡ್ ಆಫ್ ನೇಷನ್ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬಿಫೋರ್ ಈ ಸಿ ವೋಟರ್ ಮತ್ತು ಇಂಡಿಯಾ ಟುಡೇ ಸಂಸ್ಥೆ ಮಾಡಿರುವಂತಹ ಮೂಡ್ ಆಫ್ ನೇಷನ್ ಸರ್ವೆಯಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಲಾಗಿದೆ ಮತ್ತು ಜನಾಭಿಪ್ರಾಯ ಯಾವ ರೀತಿ ಇದೆ, ಒಂದೊಂದೇ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಿಮ್ಮ ಮುಂದೆ ಇಡ್ತೀವಿ ಸರ್ವೇದು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರವೀಶ್ ದಾಸಪ್ಪ ಅವರು, ಆಮ್ ಆದ್ಮಿ ಪಾರ್ಟಿಯಿಂದ. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಸರ್, ತಮಗೂ ಸ್ವಾಗತ. ಇನ್ನು JDS ವಕ್ತಾರರಾದಂತಹ ಮಹೇಶ್ ಗೌಡ್ರು ಇದ್ದಾರೆ. ಮಹೇಶ್ ಗೌಡ್ರೆ, ತಮಗೂ ಸ್ವಾಗತ. ಬಿಜೆಪಿ ವಕ್ತಾರರಾದಂತಹ ಯದುಕುಮಾರ್ ಗೌಡ್ರು, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ದರ್ಶನ್ ಅವರೇ, ತಮಗೂ ಸ್ವಾಗತ. ಹಾಗಾದ್ರೆ ಮೂಡ್ ಆಫ್ ನೇಷನ್ ನಲ್ಲಿ ಈಗ ಎಲೆಕ್ಷನ್ ನಡೆದ್ರೆ ಯಾರಿಗೆ ಎಷ್ಟು ಸೀಟ್ ಬರ್ಬೋದು ಅನ್ನೋದನ್ನ ನೋಡೋಣ ಬನ್ನಿ ಫುಲ್ ಪ್ಲೇಟ್ ನಲ್ಲಿ. ಈಗ ಎಲೆಕ್ಷನ್ ನಡೆದ್ರೆ NDA ಮೈತ್ರಿಕೂಟಕ್ಕೆ 282 ಸ್ಥಾನಗಳು, ಕಾಂಗ್ರೆಸ್ 80, ಇತರೆ 176. ಇದು ಇಂಡಿವಿಜುವಲ್ ಪಾರ್ಟಿ ವೈಸ್. ಇದು ಬಿಜೆಪಿ 287, ಕಾಂಗ್ರೆಸ್ 80 ಮತ್ತು ಇತರೆ 176. ಸೊ ಇಂಡಿವಿಜುವಲ್ ಪಾರ್ಟಿ ವೈಸ್ ನೋಡೋದಾದರೆ ಇವತ್ತೇ ಲೋಕಸಭೆ ಚುನಾವಣೆ ನಡೆದರೆ ಯಾವ ಪಾರ್ಟಿಗಳಿಗೆ ಎಷ್ಟೆಷ್ಟು ಸ್ಥಾನಗಳು ಬರಬಹುದು ಅನ್ನೋದಕ್ಕೆ ಬರ್ತಾ ಇರುವಂಥ ನಂಬರ್ಸ್ ಅಥವಾ ಸಿ ವೋಟರ್ ಮತ್ತು ಇಂಡಿಯಾ ಟುಡೇ ಸಂಸ್ಥೆ ಸೇರಿ ಮಾಡಿರುವಂಥ ಸಮೀಕ್ಷೆಯಲ್ಲಿ ಬಿಜೆಪಿ 287 ಸ್ಥಾನಗಳಲ್ಲಿ ಗೆಲ್ಲುತ್ತೆ, ಕಾಂಗ್ರೆಸ್ 80 ಮತ್ತು ಇತರೆ 176. ಅದೇ ಇದನ್ನ ಮೈತ್ರಿಕೂಟದ ಲೆಕ್ಕಾಚಾರದಲ್ಲಿ ನೋಡೋದಾದರೆ, ಒಕ್ಕೂಟದ ಲೆಕ್ಕಾಚಾರದಲ್ಲಿ ನೋಡೋದಾದರೆ NDA ಮೈತ್ರಿಕೂಟಕ್ಕೆ 352, ಇಂಡಿಯಾ ಮೈತ್ರಿಕೂಟಕ್ಕೆ 182 ಮತ್ತು ಇತರೆ 9. ಇದು ಒಕ್ಕೂಟ ಅಲಯನ್ಸ್ನಲ್ಲಿ NDA ಅಲಯನ್ಸ್ ಮತ್ತು ಇಂಡಿಯಾ ಅಲಯನ್ಸ್ ಒಕ್ಕೂಟಗಳ ಪರ್ಫಾರ್ಮೆನ್ಸ್ ನೋಡೋದಾದರೆ ಹಿಂದೆ ಎಲೆಕ್ಷನ್ ನಡೆದ್ರೆ NDA 352 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಈ ಒಂದು ಜನಾಭಿಪ್ರಾಯ ಹೇಳ್ತಾ ಇದೆ. ನೆಕ್ಸ್ಟ್ ಶೇಕಡಾವಾರು, ಮೂರು ಪಕ್ಷಗಳ ಶೇಕಡಾವಾರು ಮತ ಎಷ್ಟು? ಹಿಂದೆ ಎಲೆಕ್ಷನ್ ನಡೆದ್ರೆ ಶೇಕಡಾವಾರು ಮತ ಬಿಜೆಪಿ 41% ಮತಗಳನ್ನು, ಕಾಂಗ್ರೆಸ್ 20% ಮತಗಳನ್ನು, ಇತರೆ 39% ಮತಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇದು ಶೇಕಡಾವಾರು ಮತವಾದ. ಇನ್ನು ಮೈತ್ರಿಕೂಟಗಳ ಶೇಕಡಾವಾರು ಮತದಾನ ನೋಡಿದರೆ ಅಥವಾ ಮತಗಳು ಬರಬಹುದು ಅನ್ನುವಂತಹ ಸರ್ವೆ ರಿಪೋರ್ಟ್ ನೋಡಿದರೆ NDA ಮೈತ್ರಿಕೂಟ 47%, ಇಂಡಿಯಾ ಮೈತ್ರಿಕೂಟ 39% ಮತ್ತು ಇತರೆ 14%. ಅಂದರೆ ಅರ್ಥ ಇಷ್ಟು ದಿನ ಕಳೆದ 2024 ಲೋಕಸಭಾ ಚುನಾವಣೆಯಲ್ಲಿ ಮೈನಾರಿಟಿ ಗವರ್ನಮೆಂಟ್ ಈಗಲೇ ಚುನಾವಣೆ ನಡೆದ್ರೆ ಮತ್ತೆ ಶಕ್ತಿಶಾಲಿ ಆಗಬಹುದು. ಅಂದರೆ NDA ಮೈತ್ರಿಕೂಟ ಮತ್ತು ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತೋರಿದಂಥ ಪರ್ಫಾರ್ಮೆನ್ಸ್ಗಿಂತ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಈಗ ಚುನಾವಣೆ ನಡೆದರೆ ತೋರಿಸುತ್ತದೆ. ಅಂದರೆ ಅರ್ಥ 2024ರಲ್ಲಿ ಏನು ಮೋದಿ ಅವರ ಮೇಲೆ ಅಥವಾ ಮೋದಿ ಅವರ ಸರ್ಕಾರದ ಮೇಲೆ ಒಂದು ಪ್ರೀತಿ ಅಥವಾ ವಿಶ್ವಾಸ ಕಡಿಮೆ ಆಗಿತ್ತೋ ಅದು ಈ 1 ವರ್ಷದ ಕಾಲಾವಧಿಯಲ್ಲಿ ದುಪ್ಪಟ್ಟಾಗಿದೆ ಅನ್ನುವಂತಹ ಅಂಕಿಅಂಶಗಳು ಈ ಸಮೀಕ್ಷೆಯಲ್ಲಿ ಸಿಗ್ತಾ ಇದೆ. ಇಂಡಿಯಾ ಅಲಯನ್ಸ್ ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಒಂದಿಷ್ಟು ಉತ್ತಮವಾದಂತಹ ರಿಸಲ್ಟನ್ನು ನೋಡಿತ್ತು. ಅದು ಕಾಲಕ್ಕೆ ತಕ್ಕಂತೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.
NDA ಮೈತ್ರಿಕೂಟವನ್ನು ಸೆಡ್ಡು ಹೊಡೆಯಬಹುದೇನೋ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಇಂಡಿಯಾ ಮೈತ್ರಿಕೂಟ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಎಲ್ಲ ಒಂದು ಕಡೆ ವಿಫಲವಾಗಿದೆ ಅನ್ನೋದು ಈ ಒಂದು ಸಮೀಕ್ಷೆಯಲ್ಲಿ ಕಂಡು ಬರ್ತಾ ಇರುವಂತಹ ಅಂಶಗಳು. ಹಾಗಾದರೆ ಏನು ಹೇಳ್ತಾರೆ ನಮ್ಮ ಅತಿಥಿಗಳು ಒಟ್ಟಾರೆ ಈ ಒಂದು ಏನು ಸಮೀಕ್ಷೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಚುನಾವಣೆ ನಡೆದರೆ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ಪಡೆಯಬಹುದು ಅಂತ. ಹಾಗೆ ನೋಡಿದ್ರೆ ಈ 1 ವರ್ಷಗಳ ಕಾಲ ಮೋದಿ ನೇತೃತ್ವದ ಸರ್ಕಾರಕ್ಕೆ ಅದು ಕೆಂಪು ಹಾಸಿನ ಹಾದಿ ಆಗಿರಲಿಲ್ಲ. ಅಂತಾರಾಷ್ಟ್ರೀಯವಾಗಿ ಹಲವಾರು ಚಾಲೆಂಜಸ್ ಸೇರಿದಂತೆ ಮೋದಿ ಸರ್ಕಾರ ಬಹಳಷ್ಟು ನ್ಯೂನತೆಗಳನ್ನು ಅನುಭವಿಸಿದರೂ ಕೂಡ ಜನ ಮಾತ್ರ NDA ಮೈತ್ರಿಕೂಟದ ಮೇಲಿನ ತಮ್ಮ ಪ್ರೀತಿಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಅನ್ನೋದು ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಬನ್ನಿ ನಮ್ಮ ರಿಯಾಕ್ಷನ್ಸ್ ಅನ್ನ ತೆಗೆದುಕೊಳ್ಳೋಣ. ದರ್ಶನ್ ಅವರೇ ಏನು ಹೇಳ್ತೀರಿ? ಮೇಡಮ್, ಚುನಾವಣೆ ಇರುವಂಥದ್ದು ಇನ್ನು 3 ವರ್ಷ ಬಿಟ್ಟು, ಅದಾಗಿ ನಾವೇನಾದರೂ ಒಂದು ಗ್ರಾಸ್ನ ನೋಡ್ತಾ ಹೋದರೆ 2014 ಏನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರ ಹೆಸರನ್ನ ಇಟ್ಕೊಂಡು ಬಂದಾಗ ಒಟ್ಟು BJPಗೆ 282 ಸೀಟ್ಗಳು ಬಂದಿತ್ತು, ನಮಗೆ 44 ಸೀಟ್ ಬಂದಿತ್ತು. ಅವರು ಅಧಿಕಾರಕ್ಕೆ ಬಂದರು. 19ಕ್ಕೆ ಬಂದಾಗ ಅವ್ರದ್ದು 303 ಸೀಟ್ ಆಗಿತ್ತು, ನಮ್ಮದು 52 ಸೀಟು. ಮತ್ತು ನಮ್ಮದು UPA ಬಂದುಬಿಟ್ಟು ಅವತ್ತಿನ ದಿನಮಾನಸಕ್ಕೆ 90 ಸೀಟನ್ನು ನಾವು ಅಲಂಕರಿಸಿದ್ವಿ. ಈಗ 24ರಲ್ಲಿ ಮೋದಿಯವರು ವರ್ಚಸ್ ಅಂತ ಹೇಳ್ತಾ ಮುಂದಕ್ಕೆ 3 ವರ್ಷಕ್ಕೆ ಹೇಳ್ತಾ ಇದ್ರಲ್ಲ, ಈ ಸಮಯಕ್ಕೆ ನಾಟ್ ಮುಂದಕ್ಕೆ 3 ವರ್ಷಕ್ಕೆ ಇವತ್ತಿಗೆ ಈ ಸರ್ವೆ ನಾಟ್ ಮುಂದಕ್ಕೆ ಅಲ್ಲಲ್ಲ, 2029 ಈಗ ಚುನಾವಣೆ ಇವತ್ತು ನಡೆಯಲ್ಲ, ಸರ್ವೆ ಇವತ್ತು, ಚುನಾವಣೆ 28 ಆಯ್ತು. ನಾನು 1 ವರ್ಷ ಹಿಂದಕ್ಕೆ ಹೋಗ್ತೀನಿ ಮೇಡಮ್, ದಯವಿಟ್ಟು ಅವಕಾಶ ಇವತ್ತಿಗೆ ಬಂದು ಬಿಡಿ. ಇವತ್ತೇ ಚುನಾವಣೆ ಆಯ್ತು ಮೇಡಮ್. ಇವತ್ತೇ ಚುನಾವಣೆ ನಡೆದರೆ ಇಸ್ ದಿ ಪಾಯಿಂಟ್ ಮೇಡಮ್. 2024ರಲ್ಲಿ 240ಕ್ಕೆ ಬಂದ್ರಲ್ಲ, ಅಂದ್ರೆ ಇಳಿಕೆ ಆಯ್ತಲ್ಲ, ವರ್ಚಸ್ಸು ಪ್ರತಿಯೊಂದು ಇಳಿಕೆ ಆಗಿದೆಯಲ್ಲ. ನಾವು 52 ಇದ್ದವರು 100 ಸೀಟು, 99 ಪ್ಲಸ್ ಒಬ್ರು ಇಂಡಿಪೆಂಡೆಂಟ್ ಸಪೋರ್ಟ್ ಇಂದ 100 ಸೀಟು. ಇವತ್ತು ಏನು ಇಂಡಿಯಾ ಮೈತ್ರಿ ಒಕ್ಕೂಟ 235 ಸೀಟನ್ನ ಪಡ್ಕೊಂಡು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ನಿತೀಶ್ ಮತ್ತೆ ನಾಯ್ಡು ಅವರ ಸಪೋರ್ಟ್ ಇಂದ ಅವರು ಅಧಿಕಾರ ನಡೆಸ್ತಾ ಇರೋದು. ಮೈನಾರಿಟಿ ಗವರ್ನಮೆಂಟ್. ಎಸ್, ಇಷ್ಟೆಲ್ಲ ಇದ್ದು ಒಂದು ಉದಾಹರಣೆ, NDA ಅಥವಾ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ಒಂದು ಸಾಕ್ಷಿ ಗುಡ್ಡೆ ಮೇಲೆ ಜನ ಓಟ್ ಹಾಕ್ತಾರೆ. ನೀವೇನೇನು ಭರವಸೆಗಳನ್ನ ಕೊಟ್ಟಿದ್ರಿ, ಏನೇನು ಈಡೇರಿಸಿದ್ರಿ ಅಂತ. ನರೇಂದ್ರ ಮೋದಿಯವರ ಸಾಕ್ಷಿ ಗುಡ್ಡೆ ನಾವು ಕರ್ನಾಟಕದಿಂದನೇ ಹುಡುಕ್ತಾ ಹೋದ್ರೆ ಎಲ್ಲಾದ್ರೂ ಒಂದೇ ಒಂದು ಕಟ್ಟಡ ಉದ್ಘಾಟನೆ ಆಗಿರೋದು, ಒಂದೇ ಒಂದು ನೀರಾವರಿ ಯೋಜನೆ ಸಂಪೂರ್ಣ ಆಗಿರ್ತಕ್ಕಂಥದ್ದು, ಒಂದೇ ಒಂದು ರೈಲ್ವೆ ಸಮೀಕ್ಷೆಯಲ್ಲಿ ಇದೆ ದರ್ಶನ್. ಇಲ್ಲಿ ಸಮೀಕ್ಷೆಯಲ್ಲಿ ಅದಕ್ಕೂ ಉತ್ತರ ಇದೆ. ಏನು ಅಂತಂದರೆ ಮೋದಿ ಅವರ ಕಾರ್ಯಕ್ರಮಗಳು ಅಥವಾ ಮೋದಿ ಅವರ ಸಾಧನೆಗಳಿಗಿಂತ ಮೋದಿ ಅವರಿಗೆ ಪರ್ಯಾಯವಾಗಿ ನಿಲ್ಲತಕ್ಕಂತಹ ನಾಯಕರು, ಮೋದಿ ಅವರ ವರ್ಚಸ್ಸನ್ನು ಕಡಿಮೆ ಮಾಡಬಹುದಾದ ಮೋದಿ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಭಾವನಾತ್ಮಕವಾಗಿ ಮುಟ್ಟಿಸಿ ಅವರ ವೈಫಲ್ಯಗಳನ್ನು ತಿಳಿಸುವಲ್ಲಿ ಎಲ್ಲೋ ಒಂದು ಕಡೆ ಫೇಲಿಯರ್ ಆಗಿದ್ದಾರೆ ಅನ್ನುವಂಥ ಅಂಶ ಕೂಡ ಈ ಸರ್ವೆಯಲ್ಲಿ ಹೊರಬಂದಿದೆ. ಸೊ ಹೀಗಾಗಿ ಇದರಲ್ಲಿ ಬಹಳಷ್ಟು ಅಂಶಗಳಿವೆ. ನೀವು ಈ ಸಮೀಕ್ಷೆಯ ಈ ಅಂಕಿಗಳನ್ನು ಒಪ್ಪಲ್ಲ ಮೇಡಮ್. ಈಗ ಸಮೀಕ್ಷೆ ಅಂದ್ರೆ ನಾವಿಷ್ಟು ಜನ ಕೂತಿದೀವಿ, ಅಲ್ಲಲ್ಲ, ಇಷ್ಟು ಜನ ಕೂತಿದೀವಲ್ಲ, ನಮ್ಮ ಒಬ್ರನ್ನಾದ್ರೂ ಸರ್ವೆ ಮಾಡಿದಾರ? ಇಷ್ಟು BJP ಅವ್ರನ್ನೇ ಕೇಳ್ಬಿಡಿ, ಇವ್ರನ್ನೇನಾದ್ರು ಸರ್ವೆ ಮಾಡಿದಾರ? ಈ ಸರ್ವೆಗಳ ಕ್ವಾಂಟಿಟಿ, ಒಂದು ಸರ್ವೆಗಳು ಸ್ಯಾಂಪಲಿಂಗ್ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಇದು ಚುನಾವಣೆ ಅಲ್ಲ, ಪ್ರತಿಯೊಬ್ಬರು ಮತ ಹಾಕಕ್ಕೆ. ಅದಕ್ಕೆ ಚುನಾವಣೆ ಅಂತಂದ್ರೆ ಅದರ ಮಹತ್ವನೇ ಬೇರೆ. ಇದು ಸರ್ವೆ. ಮೊನ್ನೆ ಒಂದು ಸರ್ವೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 140 ಕೋಟಿ ಭಾರತೀಯರಲ್ಲಿ ಎಷ್ಟು 5400 ಸ್ಯಾಂಪ್ಲಿಂಗ್ ಸರ್ವೆನಾ